ಡಿಸೆಂಬರ್ 17 ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತಂದೇಳಿ ನಾವು ಭಾವಿಸ್ತೇವೆ. ಇವತ್ತು ನೀನೊಬ್ಬ ಗುಂಡ, ನೀನೊಬ್ಬ ಹಲವಾರು ಕೇಸುಗಳನ್ನು ಹಾಕಿಸ್ಕೊಂಡು ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿರೋದೇ ದೊಡ್ಡ ತಪ್ಪು. ನೀವು ಕೈ ಹಾಕಿರ್ತಕ್ಕಂಥದ್ದು ಬಾಬಾ ಸಾಹೇಬರ ವಿಚಾರಕ್ಕೆ ಬಂದಾಗ ಭೀಮನ ಕುಡಿಗಳಾದಿಯಾಗಿ ಅನೇಕರು ಕೂಡ ತಮ್ಮ ಪ್ರಾಣಗಳನ್ನ ಬಲಿ ಕೊಟ್ಟು ಅವರ ರಕ್ಷಣೆ ಮತ್ತು ಅವರ ಒಂದು ಆದರ್ಶಗಳ ರಕ್ಷಣೆ, ಸಂವಿಧಾನದ ರಕ್ಷಣೆ ಮಾಡ್ತೀವಿ. ದಲಿತರನ್ನ ಇವತ್ತು ಬೇರೆ ಕಡೆಗೆ ವರ್ಗಾಯಿಸಬೇಕು, ಅದು ಇವತ್ತು RSS ಬಿಜೆಪಿಯಿಂದ ಕೊಂಡೊಯ್ಯಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಅನೇಕ ಪಾರ್ಲಿಮೆಂಟ್ ಸದಸ್ಯರು ಕೂಡ ಸಂವಿಧಾನವನ್ನ ನಾವು ಬದಲಾವಣೆ ಮಾಡೋದಕ್ಕೆ ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಮಿತ್ ಶಾ ಈ ದೇಶದ ಜನರ ಮುಂದೆ ಕ್ಷಮಾಪಣೆ ಕೇಳಲೇಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ಪ್ರಧಾನಿ ಮೋದಿ ಅವರು ಈಗಲಾದರೂ ತಮ್ಮ ಮಾತುಗಳನ್ನು ಆಡಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀನ ದಲಿತರು, ಅಲೆಮಾರಿಗಳು, ವಿದ್ಯಾಭ್ಯಾಸ ಇದ್ದಂಥವ್ರಿಗೆ ಉದ್ಯೋಗ ಕೊಟ್ಟಂತ ಆ ದೇವರೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಭಾವಿಸ್ತೀವಿ. ದೀನ ದಲಿತರು ನಾವೆಲ್ಲರೂ ಇವತ್ತು ನೀನೊಬ್ಬ ಗುಂಡ, ನೀನೊಬ್ಬ ಹಲವಾರು ಕೇಸುಗಳನ್ನು ಹಾಕಿಸ್ಕೊಂಡು ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿರೋದೇ ದೊಡ್ಡ ತಪ್ಪು, ಈ ದೊಡ್ಡ ಅಪಮಾನ ಇವತ್ತು ಸಂವಿಧಾನದಲ್ಲಿ. ಹಾಗಾಗಿ ಇವತ್ತು ಸಂವಿಧಾನ ಪೀಠಕ್ಕೆ ಓದಿ ಸಂವಿಧಾನ ಹೆಸರಲ್ಲಿ ನೀನು ಸಂಸತ್ ಭವನಕ್ಕೆ ನೀನು ಪ್ರವೇಶ ಮಾಡಿ ಈ ದೇಶದ ಗೃಹ ಮಂತ್ರಿ ಆಗಿ ನೀನು ಮಾತಾಡಿದ ಮಾತು, ಇವತ್ತು ಬಾಬಾ ಸಾಹೇಬರಿಗೆ ಮಾತಾಡಿದ ಮಾತು ಇಡೀ ದೇಶದ ಈ ದೀನ ದಲಿತರಿಗೆ ಎಲ್ಲರಿಗೂ ನೋವಾಗಿದೆ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳೇ, ಇಂಥವ್ರನ್ನ ನೀವು ತಕ್ಷಣವೇ ನೀವು ಸಂಸತ್ ಭವನದಿಂದ ಅವ್ರನ್ನ ಉಚ್ಚಾಟನೆ ಮಾಡಬೇಕು, ಅವರ ರಾಜೀನಾಮೆ ಮಾಡಿಸಿ ಈ ದೇಶದ ದೀನ ದಲಿತರನ್ನು ನಮ್ಮ ಒಂದು ಆಕ್ರೋಶಕ್ಕೆ ತಾವು ಭಂಗ ಮಾಡದೆ ನಮ್ಮನ್ನ ಉದ್ದೇಶಕ್ಕೆ ಹೋಗಿ ನಾವು ಇಡೀ ದೇಶಾದ್ಯಂತ ಹೋರಾಟ ಮಾಡಲಾರ್ದೇ ತಾವು ಅರ್ಜೆಂಟ್ ಕೂಡಲೇ ಅವ್ರನ್ನ ಸಂಸತ್ ಭವನದಿಂದ ತಪ್ಪಿಸಬೇಕು. ಈ ದೀನ ದಲಿತರ ದೇವರನ್ನು ನೀನು ಮತ್ತೆ ಮಾತಾಡಿದ್ದೆ ನಿಜ ಆದ್ರೆ ನಿನ್ನ ಕಂಡಲ್ಲಿ ಕೂಡ ನಮ್ಮ ದಲಿತರು ಬಿಡೋದಿಲ್ಲ ಅಂತಂದೇಳಿ, ಹಾಗಾಗಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ನಾಲಾಯಕ್ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಕೆಳಮಟ್ಟದ ಪದಗಳನ್ನ ಬಳಸಿ ಬರೀ ಅಂಬೇಡ್ಕರ್ ಅಂತೇಳಿ ನೀವು ದೇಶವನ್ನ ಕೊಳ್ಳೆ ಹೊಡಿತೀರಿ ಅಂತೇಳಿ ಬೇರೆ ಬೇರೆ ಪಕ್ಷಗಳಿಗೆ ಹೇಳಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆದರೆ ದೇಶವನ್ನ ಅಧೋಗತಿಗೆ ತಳ್ಳಿರ್ತಕ್ಕಂಥದ್ದು ನಿಮ್ಮ ಪಕ್ಷ ಮತ್ತು ನಿಮ್ಮ ಸಂಘಟನೆಗಳು. ನಿಮ್ಮ ಸಂಘಟನೆಯ ಕಾರ್ಯಚಟುವಟಿಕೆಗಳಲ್ಲಿ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ನಿಮ್ಮ ಕಾರ್ಯಚಟುವಟಿಕೆ ಏನಿದೆ ಅದನ್ನು ನಾವು ವಿಜಯನಗರ ಜಿಲ್ಲಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘಟನೆ ಒಳಗೊಂಡಂತೆ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತವೆ. ಡಿಸೆಂಬರ್ 17 ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತಂದೇಳಿ ನಾವು ಭಾವಿಸ್ತೇವೆ. ಕಾರಣ ಇಷ್ಟೇ, ಈ ದೇಶದ ಒಬ್ಬ ಗೃಹ ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರು ಸ್ಮರಣೆ ಮಾಡ್ತಕ್ಕಂಥದ್ದು ಫ್ಯಾಷನ್ ಆಗಿಬಿಟ್ಟಿದೆ. ಅದರ ಬದಲಾಗಿ ದೇವರ ಹೆಸರು ಸ್ಮರಣೆ ಮಾಡಿದರೆ 7 ಜನ್ಮಕ್ಕಾಗಷ್ಟು ಸ್ವರ್ಗ ಮತ್ತು ಪುಣ್ಯ ಸಿಗ್ತಾ ಇತ್ತು ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನನ್ನ ಒಂದು ಪ್ರಶ್ನೆ, ನೀನು ದೇವ್ರನ್ನ ಸ್ಮರಣೆ ಮಾಡೋದಕ್ಕೆ ಯಾರ ವಿರೋಧ ಕೂಡ ಇಲ್ಲ, ಅದು ಅವರವರ ಭಾವನೆಗಳು, ಅವರವರ ಆಚರಣೆಗಳು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ದೇಶಕ್ಕೆ ಮಾದರಿಯಾಗಿ ಇಡೀ ವಿಶ್ವದಲ್ಲೇ ತಂದೆ ಆಗಿರ್ತಕ್ಕಂಥ ಒಂದು ಹೆಸರನ್ನ ಮಾಡಿ ದಲಿತ ದಮಾನಿತ ಒಂದು ವರ್ಗದ ಒಂದು ಧ್ವನಿಯಾಗಿ ಇರ್ತಕ್ಕಂಥವ್ರು. ಜೊತೆಗೆ ಅವರು ಬರೆದಿರ್ತಕ್ಕಂಥ ಒಂದು ಏನ್ ಲಿಖಿತ ಸಂವಿಧಾನ ಇದೆ, ಈ ಸಂವಿಧಾನವನ್ನೇ ಅನೇಕ ರಾಷ್ಟ್ರಗಳು ಅದನ್ನ ಅನುಕರಣೆ ಮಾಡ್ತಕ್ಕಂಥದ್ದು, ತಮ್ಮ ಸಂವಿಧಾನದಲ್ಲಿ ಇವರ ಒಂದು ವಿಚಾರಗಳನ್ನ ಅಡಕ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಇಂಥ ವ್ಯಕ್ತಿ ಬಗ್ಗೆ ನೀನು ಒಬ್ಬ ಜವಾಬ್ದಾರಿತ ಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮಾತಾಡ್ತೀಯ ಅಂತ ಹೇಳಿದ್ರೆ ನಿನ್ನ ಹಿನ್ನೆಲೆ ಕೂಡ ನಾವು ಕೆದಕಬೇಕಾಗ್ತದೆ. ನೀನು ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು, ಜೊತೆಗೆ ಈ ಒಂದು ಗುಂಡಾ ಆಕ್ಟ್ ಅಡಿಯಲ್ಲಿ ಗಡೀಪಾರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಒಂದು ಗೃಹ ಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡ್ತೀಯ ಅಂತ ಹೇಳಿದ್ರೆ ಅದು ಕೂಡ ಬಾಬಾ ಸಾಹೇಬ್ ಅವರ ಬರೆದಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನೀನು ಕೂಡ ಒಂದು ಕಾನ್ಸ್ಟಿಟ್ಯೂನ್ಸಿನ ಪ್ರತಿನಿಧಿಸಿ ಆಯ್ಕೆ ಆಗಿರ್ತಕ್ಕಂಥದ್ದನ್ನ ಮರಿಬೇಡ. ಹಾಗಾಗಿ ಅವರ ಪುಣ್ಯ ನಿನ್ನ ಮೇಲಿದೆ, ಅವರ ಮಾತಾಡೋವಾಗೆಲ್ಲ ಅವರ ಬಗ್ಗೆ ಆಲೋಚನೆ ಮಾಡಲು ಕೂಡ ನಿನಗೆ ಅರ್ಹತೆ ಇಲ್ಲ. ಹಾಗಾಗಿ ಅವರ ಒಂದು ಹೇಳಿಕೆಯನ್ನ ಖಂಡಿಸಿ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಹೊಸಪೇಟೆ ವಿಜಯನಗರ ಜಿಲ್ಲೆಯ ಹಾಗೂ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಕೂಡ ಅನೇಕ ಮುಖಂಡರು ಇವತ್ತು ಸೇರಿದ್ದೇವೆ ಹೊಸಪೇಟೆಯಲ್ಲಿ. ನಮ್ಮ ಆಗ್ರಹ ಇಷ್ಟೇ,
ಒಂದು, ಆತ ಕೂಡಲೇ ತನ್ನ ಸಂಸದನ ಸ್ಥಾನಕ್ಕೆ ಒಂದು ರಾಜೀನಾಮೆನ ಕೊಡಬೇಕು. ಜೊತೆಗೆ ನಮ್ಮ ಏನು ಲೋಕಸಭೆ ಸ್ಪೀಕರ್ ಇದ್ದಾರೆ ಅವರ ಒಂದು ಏನು ಮಂತ್ರಿ ಇದ್ದಾನೆ ಆ ಒಂದು ಸ್ಥಾನದಿಂದ ವಜಾಗೊಳಿಸಬೇಕು. ಜೊತೆಗೆ ನಮ್ಮ ಆಗ್ರಹ ಇದೆ, ಅದು ಒಂದು ದೇಶದ್ರೋಹಿ ಹೇಳಿಕೆ ಆಗಿರೋದ್ರಿಂದ ಆತ ಈ ದೇಶವನ್ನೇ ಬಿಟ್ಟು ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಗ್ರಹವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ದಿವಸ ಅವರ ಒಂದು ಭಾವಚಿತ್ರವನ್ನ ಸುಟ್ಟು ಜೊತೆಗೆ ಮನುಸ್ಮೃತಿಯನ್ನ ಸುಟ್ಟು ನಮ್ಮ ಆಕ್ರೋಶನ ವ್ಯಕ್ತಪಡಿಸ್ತೇವೆ. ಇದು ಇವತ್ತಿನ ಸಾಂಕೇತಿಕ ಒಂದು ಪ್ರತಿಭಟನೆ ಮತ್ತು ಧರಣಿಯಾಗಿದೆ. ಮುಂದೊಂದು ದಿನ ಇದು ವಿಶ್ವವ್ಯಾಪಿಯಾಗಿ ದೇಶವ್ಯಾಪಿಯಾಗಿ ಒಂದು ಜ್ವಾಲೆಯಾಗಿ ಹುಟ್ಟುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ಕೈ ಹಾಕಿರ್ತಕ್ಕಂಥದ್ದು ಬಾಬಾ ಸಾಹೇಬ್ರ ವಿಚಾರಕ್ಕೆ ಬಂದಾಗ ಭೀಮನ ಕುಡಿಗಳಾದಿಯಾಗಿ ಅನೇಕರು ಕೂಡ ತಮ್ಮ ಪ್ರಾಣಗಳನ್ನ ಬಲಿ ಕೊಟ್ಟು ಅವರ ರಕ್ಷಣೆ ಮತ್ತು ಅವರ ಒಂದು ಆದರ್ಶಗಳ ರಕ್ಷಣೆ, ಸಂವಿಧಾನದ ರಕ್ಷಣೆ ಮಾಡ್ತೀವಿ. ಇಂಥ ಅಮಿತ್ ಶಾ 100 ಜನ ಬರಲಿ, ಅವರ ಕುಟುಂಬ, ಅವರ ಒಂದು ಜನರೇಷನ್ ಏನಿದೆ, ಇಡೀ ಬಿಜೆಪಿ ಮತ್ತು RSS ಎಷ್ಟೇ ಜನ ಬಂದರೂ ಕೂಡ ಈ ದೇಶದಲ್ಲಿ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನಾಗಲಿ ಅವರ ಆದರ್ಶಗಳನ್ನಾಗಲಿ ಅಳಿಸಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಅವನ ಅವಿವೇಕಿ ಹೇಳಿತನಕ್ಕೆ ನಾವೆಲ್ಲರೂ ಕೂಡ ಖಂಡನೆ ವ್ಯಕ್ತಪಡಿಸ್ತೇವೆ. ಎನ್ ವೆಂಕಟೇಶ್ ಅಂತ ಹೇಳಿ ಸ್ಲಂ ಜನರೇಟ್ ಸಂಘಟನೆ ಕರ್ನಾಟಕ ವಿಜಯನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅತ್ಯಂತ ಸಂಪೂರ್ಣವಾಗಿ ಅದನ್ನ ದುರ್ಬಲಗೊಳಿಸುವ ಮನಸ್ಸಿನಿಂದ ಜನರ ಬೇಡಿಕೆಗಳ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಜನರ ಮನಸ್ಸುಗಳನ್ನ ಬೇರೆ ಕಡೆ ಸೆಳೆಯುವಂತ ಮನುವಾದದ ಉದ್ದೇಶವನ್ನ ಇವತ್ತು ಅಮಿತ್ ಶಾ ಅವರು ಪಾರ್ಲಿಮೆಂಟಿನಲ್ಲಿ ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಮಾತನಾಡುವ ಮೂಲಕ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರನ್ನು ಕೂಡ ಕೆಣಕಿದ್ದಾರೆ, ಅವರನ್ನ ಇವತ್ತು ವಿರೋಧಿಸಿದ್ದಾರೆ. ಅದನ್ನ ಅತ್ಯಂತ ಉಗ್ರವಾಗಿ ಈ ಸಂದರ್ಭದಲ್ಲಿ ಖಂಡನೆ ಮಾಡ್ತಾ ಇದೀವಿ. ಏನು ಅಮಿತ್ ಶಾ ಇವತ್ತು ಈಗಾಗಲೇ ಕೂಡ ಇಡೀ ದೇಶ ಜನತೆ ಗೊತ್ತಿದೆ, ಅವರೊಬ್ಬ ಈ ದೇಶದಿಂದ ಉಚ್ಚಾಟಿಸಲ್ಪಡುವಂತ ಒಬ್ಬ ಗೂಂಡ ಅನ್ನುವಂಥದ್ದು ಗೊತ್ತಿದೆ. ಗುಜರಾತ್ನಲ್ಲಿ ಅನೇಕ ಕೇಸ್ಗಳನ್ನಾಗಿ ಅಲ್ಲಿಂದ ಗಡಿಪಾರಾಗಿರುವಂತ ವ್ಯಕ್ತಿ ಅನ್ನುವಂಥದ್ದಿದೆ. ಆದ್ರೆ ಇವತ್ತು ಈ ದೇಶದ ಒಬ್ಬ ಗೃಹ ಮಂತ್ರಿಯಾಗಿ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಮಾನಕರವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರುವಂತ ದುರುದ್ದೇಶ ಬಹಳ ಸ್ಪಷ್ಟವಾಗಿ ಈ ದೇಶದಲ್ಲಿರುವಂತ ಬಹುದೊಡ್ಡ ಸಂಖ್ಯೆಯ ದಲಿತರನ್ನ ಇವತ್ತು ಬೇರೆ ಕಡೆಗೆ ವರ್ಗಾಯಿಸಬೇಕು, ಅದು ಇವತ್ತು RSS ಬಿಜೆಪಿಯಿಂದ ಕೊಂಡೊಯ್ಯಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅದನ್ನು ವಿರೋಧಿಸ್ತಾ ಇವತ್ತು ಆ ಜನರನ್ನ ಸಂಘಟನೆ ಮಾಡಿ ಅವರ ರಾಜೀನಾಮೆ ಕೊಡೋವರೆಗೂ ಕೂಡ ಇವತ್ತು ಚಳವಳಿ ಮುಂದುವರಿಯುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಅವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೇನೆ. ನನ್ನ ಹೆಸರು ಎಲ್ ಮಂಜುನಾಥ್, CITUನ ರಾಜ್ಯ ಕಾರ್ಯದರ್ಶಿ. ಪಾರ್ಲಿಮೆಂಟ್ನೊಳಗೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಏನು ಬಹಳ ಅಪಮಾನ ಮಾಡೋ ರೀತಿಯಲ್ಲಿ ಏನು ಮಾತಾಡಿದ್ದಾರೆ, ಅದನ್ನ ನಾವು ಖಂಡಿಸಿ ಇವತ್ತು ಹೊಸಪೇಟೆ ಒಳಗೆ ಈ ವಿಜಯನಗರ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಸಂವಿಧಾನ ಸಂರಕ್ಷಣಾ ಸಮಿತಿ ಹೆಸರಿನಲ್ಲಿ ದಲಿತರು ಮತ್ತು ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿಕೊಂಡು ಇವತ್ತೊಂದು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈ ಹೋರಾಟವನ್ನ ಪ್ರತಿ ಹಳ್ಳಿಗಳಲ್ಲಿ ಮತ್ತು ಸರ್ಕಳಲ್ಲಿ ಈ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ನಾವು ಇವತ್ತಿನಗಾಲೇ ತಯಾರಿ ನಡೆಸಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಉದ್ದೇಶ ಇಟ್ಟುಕೊಂಡು ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಿದ್ರು, ಆ ಸಂವಿಧಾನದ ವಿರುದ್ಧ ಕಳೆದ 10 ವರ್ಷಗಳಲ್ಲಿ ಕೂಡ ಬಿಜೆಪಿ ಮತ್ತು RSS ಕೆಲಸ ಮಾಡ್ತಿರೋದು ನಾವು ನೋಡ್ತಾ ಇದ್ದೀವಿ. ಬಿಜೆಪಿಯ ಅನೇಕ ಪಾರ್ಲಿಮೆಂಟ್ ಸದಸ್ಯರು ಕೂಡ ಸಂವಿಧಾನವನ್ನ ನಾವು ಬದಲಾವಣೆ ಮಾಡೋದಕ್ಕೇ ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮೊನ್ನೆ ನಡೆದಂತ ಚುನಾವಣೆಯಲ್ಲಿ 400 ಪಾರ್ಲಿಮೆಂಟ್ ಸದಸ್ಯರು ಬಂದ್ರೆ ನಾವು ತಕ್ಷಣ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೀವಿ ಅಂತದ್ದು ಹೇಳಿದ್ರು. ಆದ್ರೆ ಇಡೀ ದೇಶದ ಜನ ಬಿಜೆಪಿಯನ್ನ ಆ 400 ಸೀಟು ಸಿಗದಂಗೆ ಮಾಡಿದಕ್ಕೋಸ್ಕರ ಅದು ತಡ ಆಗಿದೆ ವಿನ ಅದರ ಮುಂದುವರಿಸುವಂತ ಪ್ರಯತ್ನ ಎಲ್ಲ ರೀತಿ ಕೂಡ ನಡೆದಿರೋದನ್ನ ನೋಡ್ತಾ ಇದೀವಿ. ಬಂಧುಗಳೇ, ಮುಂದಿನ ವರ್ಷ RSSನ 100 ವರ್ಷಗಳ ಸ್ಥಾಪನಾ ದಿನಾಚರಣೆ ಪ್ರಾರಂಭ ಆಗುತ್ತೆ. ಆ 100 ವರ್ಷಗಳ RSSನ ಸ್ಥಾಪನೆ ದಿನಾಚರಣೆಯ ಸಂದರ್ಭದಲ್ಲಿ ಇಡೀ ದೇಶದೊಳಗೆ ಈ ತರದ ಪ್ರಕ್ಷುಬ್ಧ ಹೇಳಿಕೆ ಕೊಡೋದ್ರ ಮುಖಾಂತರ, ಈ ಸಂವಿಧಾನವನ್ನು ವಿರೋಧ ಮಾಡೋದ್ರ ಮುಖಾಂತರ, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅಪಮಾನ ಮಾಡೋದ್ರ ಮುಖಾಂತರ ಇಡೀ ದೇಶದೊಳಗೆ RSSನ ಏನೋ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೋಸ್ಕರ ಇವತ್ತಲ್ಲೇನು ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಒಳಗೆ ಮಾತಾಡಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ.